ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಒಂದಾದ ಹುಬ್ಬಳ್ಳಿಯ ಬಗ್ಗೆ ತಿಳಿಯಲು ಹೋಗಿದ್ದೇವೆ. ಇದು ಚಿಕ್ಕ ಮುಂಬೈ ಶಿಕ್ಷಣದ ಮತ್ತು ವ್ಯಾಪಾರ ಕೇಂದ್ರ ಎಂದು ಕರೆಯಲ್ಪಡುವ ನಗರವಾಗಿದೆ. ಹುಬ್ಬಳ್ಳಿ ಮಾತ್ರವಲ್ಲ, ಹುಬ್ಬಳ್ಳಿ-ಧಾರವಾಡ ಜೋಡಿಯನ್ನು ಕರ್ನಾಟಕದ ಎರಡನೇ ದೊಡ್ಡ ಮಹಾನಗರ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ನಗರದ ಇತಿಹಾಸ, ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ಪಯಣವನ್ನು ಬಲವಾಗಿ ಅರ್ಥ ಮಾಡಿಕೊಳ್ಳೋಣ. ಹುಬ್ಬಳ್ಳಿಯ ನಿಜವಾದ ಹೆಸರು ಹುಬ್ಬಳ್ಳಿ ಎಂಬುದೇ ಆಗಿದೆ. ಇದು ಹೂವಿನ ಹಳ್ಳಿ ಎಂಬ ಪದದಿಂದ ರೂಪುಗೊಂಡಿದೆ, ಅಂದರೆ ಹೂಗಳಿಂದ ತುಂಬಿರುವ ಊರು. 12ನೇ ಶತಮಾನದಲ್ಲಿ ಇದು ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿತ್ತು. ನಂತರ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಇಲ್ಲಿಯ ಸಹ್ಯಾದ್ರಿ ಪರ್ವತ ಸರಣಿಯಲ್ಲಿ ಕಂಡುಬರುತ್ತವೆ. 17ನೇ ಶತಮಾನದಲ್ಲಿ ಮರಾಠ ಸೇನಾನಾಯಕ ಶಿವಾಜಿ ಮಹಾರಾಜರು ಮತ್ತು ನಂತರ ಹೈದರ್ ಅಲಿ ಟಿಪ್ಪು ಸುಲ್ತಾನ ಅವರ ಅಧಿಕಾರದ ಪ್ರಭಾವ ಇತ್ತು. 19ನೇ ಶತಮಾನದಲ್ಲಿ ಬ್ರಿಟಿಷರು ಹುಬ್ಬಳ್ಳಿಯನ್ನು ವ್ಯಾಪಾರ ಕೇಂದ್ರವನ್ನಾಗಿ ಪರಿವರ್ತಿಸಿಕೊಂಡರು. ಇದು ಉತ್ತರ ಕರ್ನಾಟಕದ ಪ್ರಮುಖ ವ್ಯಾಪಾರದ ಮಾರುಕಟ್ಟೆಯಾಗಿದೆ. ಇಲ್ಲಿ ಕಪ್ಪು ಮಿಶ್ರಿತ ಹತ್ತಿ, ಅಂದರೆ ಕಪ್ಪು ಬಂಗಾರ ಎಂದೇ ಪ್ರಸಿದ್ಧವಾಗಿದೆ. 1880ರ ದಶಕದಲ್ಲಿ ಬ್ರಿಟಿಷರು ಹುಬ್ಬಳ್ಳಿಯನ್ನು ರೈಲು ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಿದರು. ಟೆಕ್ಸ್ಟೈಲ್ ಮತ್ತು ಹ್ಯಾಂಡ್ಲೂಮ್ ಉದ್ಯಮ ಇಂದಿಗೂ ದೊಡ್ಡ ಮಟ್ಟದಲ್ಲಿ ಸಕ್ರಿಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಐಟಿ, ಆಧುನಿಕ ಉದ್ಯಮಗಳು ಮತ್ತು ಸೌರಶಕ್ತಿ ಘಟಕಗಳು ಮುಂತಾದವು ನಗರ ಅಭಿವೃದ್ಧಿಗೆ ಸಹಾಯ ಮಾಡಿವೆ. ಹುಬ್ಬಳ್ಳಿಯು ಹಿಂದೂ, ಮುಸ್ಲಿಂ, ಜೈನ ಮತ್ತು ಕ್ರಿಶ್ಚಿಯನ್ ಧರ್ಮೀಯರ ಸೌಹಾರ್ದತೆಯ ಕೇಂದ್ರವಾಗಿದೆ. ಬಸವಣ್ಣನವರ ವಚನ ಸಾಹಿತ್ಯ, ಜಾನಪದ ಸಂಸ್ಕೃತಿ, ಹಿಂದೂ-ಮುಸ್ಲಿಂ ಕಲೆಯ ಸಂಯೋಜನೆ ಇಲ್ಲಿ ಸೃಷ್ಟಿಯಾಗಿದೆ. ಹುಬ್ಬಳ್ಳಿ ಉತ್ಸವ, ದಸರಾ, ದೇವಾಲಯ ಹಬ್ಬಗಳು, ಉರುಸ್ ಇವು ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಿವೆ. ಉಣಕಲ್ ಕೆರೆ ಕರ್ನಾಟಕದ ಪ್ರಮುಖ ಹಿರಿದಾದ ಕೆರೆಗಳಲ್ಲಿ ಒಂದು. ಚನ್ನಬಸವೇಶ್ವರ ದೇವಸ್ಥಾನ, ಇದನ್ನು 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. 12ನೇ ಶತಮಾನದಲ್ಲಿ ಬಸವೇಶ್ವರರು ಆದ್ಯಂತ ಮಠವಿತ್ತು. ಇಂದಿರಾಗಾಂಧಿ ಗ್ಲಾಸ್ ಹೌಸ್ ಆಧುನಿಕ ಪ್ರವಾಸಿ ತಾಣವಾಗಿದೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆರಂಭಿಸಲಾದ ವೇಗದ ಸಾರಿಗೆ ವ್ಯವಸ್ಥೆ ಬಿಆರ್ಟಿಸಿ ಹೊಸ ವಿಮಾನ ನಿಲ್ದಾಣ. ಇದು ಹುಬ್ಬಳ್ಳಿಯನ್ನು ರಾಷ್ಟ್ರೀಯ ಹಾಗೂ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸಂಪರ್ಕಿಸಲಾಗುತ್ತದೆ. ಮೆಟ್ರೋ ಯೋಜನೆ, ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಮೆಟ್ರೋ ಟ್ರಾನ್ಸ್ಪೋರ್ಟ್ ಹೊಂದಲು ಸಾಧ್ಯ. ಹುಬ್ಬಳ್ಳಿಯು ಇತಿಹಾಸ, ಪರಂಪರೆ ಮತ್ತು ಮುಂದಿನ ಪೀಳಿಗೆಯ ಬೆಳವಣಿಗೆಯ ಹೊಸ್ತಿಲಲ್ಲಿದೆ. ಈ ನಗರವು ಉತ್ತರ ಕರ್ನಾಟಕದ ಹೃದಯ ಸ್ಥಾನದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹುಬ್ಬಳ್ಳಿಯಲ್ಲಿ ಇದ್ದೀರಾ? ಇಲ್ಲಿಯ ವಿಶೇಷ ಅನುಭವವನ್ನು ನಿಮಗೆ ತಿಳಿದಷ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.